ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಆಷಾಢ ಶುಕ್ರವಾರ ಪೂಜೆ ಮಾಡಿದ್ದೀನಿ. ಸಿಂಪಲ್ಲಾಗೇ ಪೂಜೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಡಿಯೋಗಳನ್ನ ನಾನು ಚಿಕ್ಕದಾಗೆ ವಿಡಿಯೋ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಏನೂ ಇಲ್ಲ ಫ್ರೆಂಡ್ಸ್, ನಾವು ಪ್ರತಿ ವಾರ ಪೂಜೆ ಮಾಡಬೇಕಾದ್ರೆ ನಾನು ಗ್ಯಾಸ್ ಪೂಜೆ ಮಾಡಿಕೊಂಡೆ ಪೂಜೆ ಮಾಡ್ತೀನಿ. ಮತ್ತು ಪ್ರತಿ ಹಬ್ಬದಲ್ಲೂ ಅಷ್ಟೇ ಗ್ಯಾಸ್ ಪೂಜೆ ಮಾಡ್ತೀನಿ. ಈ ಗ್ಯಾಸ್ ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದ್ದರಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಅಟ್ಲೀಸ್ಟ್ ನಾವು ಪೂಜೆ ಮಾಡಿಲ್ಲ ಅಂತಂದ್ರೂ ರೆಗ್ಯುಲರಾಗಿ ವಾರದ ದಿವಸ ಪೂಜೆ ಮಾಡ್ತೀವಿ. ಬಟ್ ಡೈಲಿ ನಾವು ಅಡುಗೆ ಮನೆಗೆ ಬರಬೇಕಾದ್ರೆ ಕೈಕಾಲು ಮುಖ ತೊಳೆದು ಗ್ಯಾಸ್ನ ಮುಗಿದು ಅಡುಗೆ ಮಾಡಬೇಕು ಅಂತ ಅಮ್ಮ ಹೇಳ್ತಾಯಿದ್ರು. ಆದ್ದರಿಂದ ನಾನು ರೆಗ್ಯುಲರಾಗೆ ಕೈಕಾಲು ಮುಖ ತೊಳೆದು ಕೈ ಮುಗಿತೀನಿ. ಬಟ್ ವಾರದ ದಿವಸ ಹಬ್ಬದ ದಿವಸ ಗ್ಯಾಸ್ಗೆ ಪೂಜೆ ಮಾಡೇ ಮಾಡ್ತೀನಿ. ಹಿಂಗೆ ನೋಡ್ಬೋದು, ನಾನು ರಾತ್ರಿ ಹೊತ್ತೇ ಗ್ಯಾಸ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದಾಗ ಈಸಿ ಆಗುತ್ತೆ ನನಗೆ. ಈಗ ನಾವು ವಾರ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ನೆಕ್ಸ್ಟ್ ಹಿಂದಿನ ದಿವಸನೇ. ಅದೇ ರೀತಿಲಿ ನಾನು ಗ್ಯಾಸು ಸಹ ಕ್ಲೀನಾಗೆ ತೊಳೆದು ಇಟ್ಕೊಂಡು ನೆಕ್ಸ್ಟ್ ದಿವಸಕ್ಕೆ ಎದ್ದು ನಾನು ಹೀಗೆ ಪೂಜೆ ಮಾಡ್ಕೊತೀನಿ. ಅಗ್ನಿದೇವನಿಗೆ ಕೈ ಮುಗಿದು ಅನ್ನಪೂರ್ಣೇಶ್ವರಿ ಅಮ್ಮ ನೆನೆಸ್ಕೊಂಡು ಅಡುಗೆ ಮಾಡಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ಮನೇಲಿ. ಇದು ಅಮ್ಮ ಮನೇಲಿ ಅಮ್ಮ ಹೇಳ್ಕೊಟ್ಟಿದ್ದ ರೀತಿ ಅದು ಇವಾಗ್ಲೂ ಪ್ರಾಕ್ಟೀಸ್ ಆಗೇ ಆಗೋಗಿದೆ. ಈಗಲೂ ನಾನು ಮಾಡ್ತಾನೇ ಇರ್ತೀನಿ. ಪ್ರತಿ ವಾರನೂ ಮಾಡ್ಕೊತೀನಿ ವಾರದ ದಿವಸ. ಮತ್ತು ಪ್ರತಿ ಹಬ್ಬದಲ್ಲೂ ಅಷ್ಟೇ ನಾನು ಈ ರೀತಿಲಿ ಪೂಜೆ ಮಾಡ್ಕೊತೀನಿ. ಮತ್ತು ರಂಗೋಲಿ ನಾವು ಗ್ಯಾಸ್ ಮೇಲೆ ಬಿಡಬೇಕಾದ್ರೆ ಅಕ್ಕಿ ಹಸಿಟ್ಟಿದ್ದರೆ ಅಕ್ಕಿ ಹಸಿಟ್ಟಲ್ಲೇ ಬಿಟ್ಕೊಳ್ಳಿ. ಇಲ್ಲ ಅಂತಂದರೆ ಮಾಮೂಲಿ ಕಲ್ಲಿಂದ ಅಂಗಡಿದು ಬರುತ್ತಲ್ಲ, ಅದೇನಾದರೂ ಬಿಟ್ಕೊಂಡಾಗ ನಮಗೆ ಅದರಲ್ಲಿ ಕಲ್ಲುಗಳಿರುತ್ತೆ. ಆವಾಗ ನೋಡಿಕೊಂಡು ಅದನ್ನು ನಾವು ಅಡುಗೆ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ಹಸಿಟ್ಟಲ್ಲಿ ಬಿಟ್ಬಿಟ್ರೆ ಆ ಸಮಸ್ಯೆ ಏನೂ ಇರಲ್ಲ ನಮಗೆ. ನೋಡ್ಬೋದು ಫ್ರೆಂಡ್ಸ್, ನಾನು ಚಿಕ್ಕದಾಗೇ ರಂಗೋಲಿ ಬಿಟ್ಕೊಂಡು ಅರಶಿನ ಕುಂಕುಮ ಇಟ್ಟು ಹೂವು ಇಟ್ಟಿದ್ದೀನಿ. ಆ ಹೂವಕ್ಕೆ ಮಧ್ಯದಲ್ಲಿ ಕುಂಕುಮ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಜಾಸ್ತಿ ಮಾಡಿಲ್ಲ ಅಂತಂದರೂ ಸಿಂಪಲಾಗಿ ಈ ರೀತಿಲಿ ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ಕೊಂಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಇದನ್ನು ನಾನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಅಂದರೆ ನಾನು ಪ್ರತಿ ವಾರ ಮತ್ತು ಪ್ರತಿ ಹಬ್ಬದಲ್ಲೂ ನಾನು ಈ ರೀತಿ ಮಾಡ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್, ನಂದು ಸ್ಟವ್ ಹಳೇದೇ. ಬಟ್ ಆದ್ರೂ ಯಾವಾಗಲೂ ಅದಕ್ಕೆ ಪೂಜೆ ಮಾಡೇ ಮಾಡ್ತೀನಿ ನಾನು. ಎಷ್ಟೇ ಹಳೇದಾದರೂ ಅದ್ರ ಮೇಲಿರೋ ಲವ್ ಹೋಗಲ್ವಲ್ಲ, ಅದ್ರ ಮೇಲೆ ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಆದ್ದರಿಂದ ನಂದು ಹಳೆ ಸ್ಟವ್ ಆದ್ರೂ ಬಟ್ ಪ್ರತಿ ವಾರವೂ ನಾನು ಪೂಜೆ ಮಾಡ್ಕೊತೀನಿ. ಮತ್ತು ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಬಾಗಿಲಿಗೆ ನಾವು ಎಷ್ಟೋ ರೀತಿಯಲ್ಲಿ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊಬೋದು. ದೇವರಿಗೆ ನಾವು ಹೇಗೆ ವೆರೈಟಿ ಕುಂಕುಮ ಇಡ್ತೀವೋ ಹಾಗೆ ನಮ್ಮ ಬಾಗಿಲಿಗೂ ವೆರೈಟಿ ಕುಂಕುಮ ಇಟ್ಕೊಳೋದ್ರಿಂದ ಬಾಗಿಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದೆ. ನಂದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಬಾಗಿಲಿಗೆ ಹೇಗೆ ಕುಂಕುಮ ಇಟ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಒಂದು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೆ. ಈಗ ಈ ವಿಡಿಯೋದಲ್ಲಿ ಸ್ವಸ್ತಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ನಾನು ಒಂದು ಪ್ಲೇಟಲ್ಲಿ ಗಂಧ ಕಲಿಸ್ಕೊಂಡು ಗಂಧದಲ್ಲಿ ಸ್ವಸ್ತಿಕ್ನ ಬರ್ಕೊತಾ ಇದ್ದೀನಿ. ಹೀಗೆ ಬರ್ಕೊಳೋದ್ರಿಂದ ನಮಗೆ ಕುಂಕುಮ ಚೆನ್ನಾಗೆ ಅಂಟ್ಕೊಳುತ್ತೆ. ನಿಮ್ಮ ಬಾಗಿಲಿಗೆ ಹಾಗೆ ಅಂಟ್ಕೊಳುತ್ತೆ ಅಂದರೆ ನೀವು ಹಾಗೆ ಸಹ ಅಂಟಿಸ್ಕೋಬೋದು. ನಮ್ಮದು ಬಾಗಿಲಿದು ಆಯಿಲ್ ಪೇಂಟ್ ಆಗಿರೋದ್ರಿಂದ ಅಷ್ಟು ಕ್ಲೀನಾಗಿ ಅಂಟ್ಕೊಳಲ್ಲ. ಆದ್ದರಿಂದ ಗಂಧನ ನೀರಲ್ಲಿ ಕಲಸಿ ಗಂಧ ಹಚ್ಕೊಂಡು ಆನಂತರ ನಾನು ಅರಿಶಿನ ಕುಂಕುಮ ಹಚ್ಕೊತೀನಿ. ಇವನ್ ಗಂಧ ಸಹ ತುಂಬಾ ಒಳ್ಳೆಯದಲ್ವ, ಆದ್ದರಿಂದ ನಾನು ಗಂಧ ಹಚ್ಕೊಂಡು ಆಮೇಲೆ ಅರಿಶಿನ ಕುಂಕುಮ ಹಚ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಸ್ವಸ್ತಿಕ್ನ ಬಿಟ್ಕೊಂಡಿದ್ದೀನಿ. ನಾವು ಎಷ್ಟು ರೀತಿಲಿ ಬೇಕಾದರೂ ನಾವು ಅರಿಶಿನ ಕುಂಕುಮ ಇಟ್ಕೋಬೋದು. ವೆರೈಟಿ ಇಟ್ಟಾಗ ನಮ್ಮ ಬಾಗಿಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಫ್ರೆಂಡ್ಸ್, ಅಲ್ಲಿ ಎಷ್ಟು ಚೆನ್ನಾಗಿ ಸ್ವಸ್ತಿಕ್ ಕಾಣಿಸ್ತಿದೆ. ನಾನು ಒಂದು ಸೈಡಲ್ಲಿ ಸ್ವಸ್ತಿಕ್ನ ಬಿಟ್ಕೊಂಡಿದ್ದೀನಿ ಮತ್ತು ಈ ಸೈಡಲ್ಲಿ ಜಸ್ಟ್ ಒಂದು ಲೈನ್ ಬರ್ಕೊಂಡು ಅದಕ್ಕೆ 2 ಡಾಟ್ ಇಟ್ಕೊಂಡಿದ್ದೀನಿ ಮೇಲೆ ಕೆಳಗಡೆ. ಇದು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾ ಫುಲ್ಲು ಬಾಗಿಲಿಗೆ ಅರಶಿನ ಕುಂಕುಮ ಇಟ್ಟಾದಮೇಲೆ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿಲಿ ಇಟ್ಟಾಗ. ನೋಡಿ ಫ್ರೆಂಡ್ಸ್, ಈ ಕಡೆ ನಾನು ಈ ಥರ ಇಟ್ಟಿದ್ದೀನಿ, ಈ ಕಡೆ ಸ್ವಸ್ತಿಕ್ ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಅಷ್ಟೇ, ನೀವು ಏನಾದರೂ ನಿಮ್ಮ ಬಾಗಿಲಲ್ಲಿ ಈ ಥರ ವೆರೈಟಿ ಇಕ್ಕಬೇಕು ಅನ್ನೋದಾದರೆ ದಯವಿಟ್ಟು ಇಟ್ಕೊಳ್ಳಿ. ಬಾಗಿಲು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾವು ಪ್ರತಿ ವಾರದಲ್ಲೂ ಮತ್ತು ಪ್ರತಿ ಹಬ್ಬದಲ್ಲೂ ಈಗ ಬಾಗಿಲಿಗೆ ಡೆಕೋರೇಟ್ ಮಾಡ್ಕೊಳೋದ್ರಿಂದ ಹೊಸ್ಲಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಏಕಂತಂದರೆ ಅದು ಎಷ್ಟು ಇವಾಗ ಮ್ಯಾಕ್ಸಿಮಮ್ ನಾವು ನೋಡಿರ್ಬೋದು, ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಲೇಡೀಸು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟೇ ಇರ್ತಾರೆ. ಯಾಕಂತಂದರೆ ಲಕ್ಷ್ಮಿ ಬರುತ್ತೆ ಅಂತೇಳಿ. ಅದೇ ರೀತಿಲಿ ನಾವು ಬಾಗಿಲನ್ನ ಇಷ್ಟು ಚೆನ್ನಾಗಿ ಅರಿಶಿನ ಕುಂಕುಮದಿಂದ ಡೆಕೋರೇಷನ್ ಮಾಡಿದಾಗ ಅಮ್ಮ ನಿಜವಾಗ್ಲೂ ಇನ್ನೂ ಇಷ್ಟಪಟ್ಟು ನಮ್ಮ ಮನೆಗೆಲ್ಲ ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಬಾಗಿಲಿಗೆ ವೆರೈಟಿ ಕುಂಕುಮ ಇಡ್ತಾ ಇರ್ತೀನಿ. ನಿಮಗೂ ಏನಾದರೂ ಇದು ಇಷ್ಟ ಆದರೆ ದಯವಿಟ್ಟು ನೀವು ಫಾಲೋ ಮಾಡಿ. ಇದನ್ನು ನೋಡ್ಬೋದು, ಇಲ್ಲಿ ನಾನು ಸೈಡಲ್ಲಿ 2 ಡಾಟ್ ಇಟ್ಕೊಂಡಿದ್ದೀನಿ ಅರಿಶಿನ ಕುಂಕುಮ ಅಂತ. ಮಧ್ಯದಲ್ಲಿ ಅರಿಶಿನ ಕುಂಕುಮ ಇಡಬಾರ್ದು ಹೊಸ್ಲಲ್ಲಿ, ಯಾಕಂದರೆ ಅರಿಶಿನ ಕುಂಕುಮನ ದಾಟಬಾರ್ದು ಅಂತ ಹೇಳ್ತಾರೆ. ಆದ್ದರಿಂದ ನಾನು ಹೊಸ್ಲ ಮಧ್ಯದಲ್ಲಿ ಯಾವುದೇ ರೀತಿ ಅರಿಶಿನ ಕುಂಕುಮ ಇಟ್ಕೊಂಡಿಲ್ಲ. ಬರೀ ಈ ಸೈಡು ಮತ್ತು ಲೆಫ್ಟು ರೈಟಲ್ಲಿ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಬಿಟ್ಟರೆ ಅರಿಶಿನ ಕುಂಕುಮನ ಕಾಲಿಂದ ನಾವು ದಾಟದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾನು ಅಲ್ಲಿ ಯಾವುದೇ ರೀತಿ ನಾನು ಬಿಟ್ಟಿಲ್ಲ. ಮತ್ತು ಅಕ್ಕಿಯ ಸೀಟಲ್ಲೇ ನಾವು ರಂಗೋಲಿ ಬಿಟ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಷ್ಟು ಶೇಪ್ ಬರಲ್ಲ ಅದು. ಆದಷ್ಟು ನಾವು ಟ್ರೈ ಮಾಡೋಣ ಅದರಲ್ಲಿ. ನಿಮಗೇನಾದರೂ ಅಕ್ಕಿಯ ಸೀಟು ಇಲ್ಲ ಅನ್ನೋದಾದರೆ ನಾವು ಸ್ವಲ್ಪ ಜಾರಿಗೆ ಅಕ್ಕಿನ ತೊಗೊಂಡು ಜಾರಿಗೆ ಹಾಕ್ಕೊಂಡ್ರೂ ಸಹ ಅಕ್ಕಿಯ ಸೀಟ್ ನಾವು ರೆಡಿ ಮಾಡ್ಕೋಬೋದು ಮನೇಲೇ. ನಾನು ಚಿಕ್ಕದಾಗೆ ಮನೆ ಮುಂದೆ ಹೊಸ್ಲು ಮುಂದೆ ರಂಗೋಲಿ ಬಿಟ್ಕೊತಾ ಇದ್ದೀನಿ. ಯಾಕಂದ್ರೆ ದೊಡ್ಡದಾಗಿ ಬಿಡೋದಕ್ಕೆ ಅಷ್ಟು ಜಾಗ ಇಲ್ಲ. ಇನ್ ಕೇಸ್ ಇದ್ರೂ ಮಕ್ಕಳು ಇಲ್ಲಿ ಓಡಾಡ್ತಾನೆ ಇರ್ತಾರೆ, ಆದ್ದರಿಂದ ಆಗಲ್ಲ ನನಗಿಲ್ಲಿ. ಅದಕ್ಕೆ ಯಾವಾಗಲೂ ಚಿಕ್ಕದಾಗಿ ಬಿಟ್ಕೊತೀನಿ. ರಂಗೋಲಿ ನಮ್ಗೆ ಯಾವ ಶೇಪ್ ಬೇಕಾದರೂ ಬಿಟ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಆಗಿದೆ. ಈಗ ನಾನು ಶಾವಂತಿಗೆ ಹೂವನ್ನ ಸೈಡಲ್ಲಿ ಬಾಗಿಲಿಗೆಲ್ಲ ಇಟ್ಕೊಂಡು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಹೂವಕ್ಕೆ ಕುಂಕುಮ ಇಡ್ತಾ ಇದ್ದೀನಿ. ಹೀಗೆ ಅದು ಹೂವು ಯೆಲ್ಲೋ ಕಲರ್ ಇದ್ದು ಕುಂಕುಮ ಕೆಂಪು ಕಲರ್ ಇರೋದ್ರಿಂದ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಅಟ್ರ್ಯಾಕ್ಷನ್ ಆಗಿರುತ್ತೆ. ನೋಡ್ಬೋದು ಈಗ ಅದೆಷ್ಟು ಲಕ್ಷಣ ಬಂದ್ಬಿಡ್ತು ಅಂತೇಳಿ. ಬಾಗಿಲು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹೀಗೆ ನಾವು ವೆರೈಟಿ ಇಟ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ಪಾಸಿಟಿವ್ ವೈಬ್ಸು ಮನೇಲಿರುತ್ತೆ. ಅದು ಅದರಲ್ಲಿರೋ ಕಳೆ ಲಕ್ಷಣ ಎಷ್ಟು ಎದ್ದು ಕಾಣಿಸ್ತಿದೆ ನೋಡ್ಬೋದು. ಇದರಿಂದ ನಮ್ಮ ಮನಸ್ಸಿಗೂ ಸಹ ತುಂಬಾ ಖುಷಿಯಾಗುತ್ತೆ. ಒಂದು ಪೂಜೆ ಅಂತ ಮಾಡಿದಾಗ, ನಾವು ವಾರ ಅಂತ ಮಾಡಿದಾಗ ಈ ರೀತಿಲಿ ಅರಿಶಿನ ಕುಂಕುಮ ಬಾಗಿಲಲ್ಲಿ ಎದ್ದು ಕಾಣಿಸ್ತಿದ್ರೆ ಅದು ತುಂಬಾ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಫ್ರೆಂಡ್ಸ್ ನೋಡ್ಬೋದು, ಈಗ ನಂದು ಆಷಾಢ ಶುಕ್ರವಾರ ಕಂಪ್ಲೀಟ್ ಆಗಿದೆ. ಪೂಜೆ ಮಾಡ್ಕೊಂಡಿದ್ದೀನಿ. ನಾನು ಸಿಂಪಲಾಗೇ ಮಾಡ್ಕೊಂಡಿದ್ದೀನಿ. ನಂದು ದೇವ್ರ ಮನೆ ತುಂಬಾ ಚಿಕ್ಕದಾಗಿರೋದ್ರಿಂದ ಅಲ್ಲಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀವಿ. ಜಾಸ್ತಿ ದೊಡ್ಡದಾಗಿಲ್ಲ. ಇನ್ನು ಎಲ್ಲ ಕಡೆನೂ ನಮ್ಮ ಇದರಲ್ಲಿ ಎಲ್ಲರಿಗೂ ದೇವ್ರ ಮನೆ ಇಷ್ಟೇ ಇರೋದು. ಸೊ ಇದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಹೀಗೆ ಸಿಂಪಲ್ಲಾಗೇ ನಾವು ಕಳಸ ಸಹ ರೆಡಿ ಮಾಡ್ಕೋಬೋದು. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಕಳಸಕ್ಕೆ ಹೀಗೆ ವೆರೈಟಿ ಕುಂಕುಮನ ಅರಿಶಿನ ಕುಂಕುಮದಲ್ಲೇ ಇಟ್ಕೋಬೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಮ್ಮ ಮನೇಲಿ ಡೈಲಿ ನಾವು ಆಗೋ ಪೂಜೆಗೇ ವೆರೈಟಿ ಕಳಸಕ್ಕೆ ಕುಂಕುಮ ಸಹ ಇಟ್ಕೋಬೋದು.
ಅದು ಸಹ ಎಷ್ಟು ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಆ ರೀತಿಲಿ ಇಟ್ಕೊಂಡಾಗ. ನಾನು ಹೀಗೆ ಒಂದು ಕಳಸನ ಇವತ್ತು ನನ್ನ ಮನೆ ದೇವರಾಗಿ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ವೆರೈಟಿಯಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಸಿಂಪಲೇ ಆದ್ರೂ ಏನೋ ಒಂಥರ ಖುಷಿ ಇದೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.